ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಚನ್ನಪಟ್ಟಣದಲ್ಲಿರುವಂತಹ ಸಿಂಗರಾಜಿಪುರ ಗ್ರಾಮಕ್ಕೆ ಬಂದಿದ್ದೀವಿ. ಅಲ್ಲಿ ಬಾಲ ಗೋಪಾಲಕೃಷ್ಣ ದೇವಸ್ಥಾನ ಎಂಬ ದೇವಸ್ಥಾನಕ್ಕೆ ನಾವು ಹೋಗ್ತಾಯಿದ್ದೀವಿ. ಸುಮಾರು 1400 ವರ್ಷ ಪುರಾತನ ಉಳ್ಳಂಥ ದೇವಸ್ಥಾನಗಳನ್ನ ಕರ್ಕೊಂಡು ಹೋಗ್ತಿದ್ದೀನಿ. ಅಲ್ಲಿ ಕೂಡ ಬೃಂದಾವನ ಕೂಡ ಇದೆ. ಹಳೆ ಶಾಸನದಲ್ಲಿ ಯಾವ್ಯಾವ ರೀತಿ ಬರೆದಿದ್ದಾರೆ ಅನ್ನೋದು ತೋರಿಸ್ಕೊ ಹೋಗ್ತೀವಿ. ಯಾಕಂದ್ರೆ ನಾವೆಲ್ಲ ಓದೋಕ್ಕಾಗಲ್ಲ. ಶಾಸನ ಯಾವ ರೀತಿ ಬರೆದಿರ್ತಾರೆ, ಕನ್ನಡ, ಹಳೆಗನ್ನಡ ಮತ್ತು ಇದರಲ್ಲಿ ಒಂದು ಫ್ರೆಂಚಿಯ ಭಾಷೆಯಲ್ಲೆಲ್ಲ ಬರೆದಿರ್ತಾರೆ, ನಮಗೆಲ್ಲ ಗೊತ್ತಾಗಲ್ಲ. ಆದರೂ ಕೂಡ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅನ್ನೋದನ್ನು ನೋಡಿ. ಹಾಗೆ ವಿಡಿಯೋ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ, ತುಂಬ ವೈಭವದಿಂದ ಮೆರೆದಂಥ ದೇವಸ್ಥಾನವನ್ನು ಈಗ ನಾವು ಹೋಗ್ತಾ ಇದ್ದೀವಿ. ಈಗ ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಗೆ ತೋರಿಸ್ತಕ್ಕೆ ಹೋಗ್ತಾ ಇದ್ದೀನಿ. ಈಗ ಬನ್ನಿ, ಆ ದೇವಸ್ಥಾನ ಯಾವ ರೀತಿ ಇದೆ, ಯಾವ್ಯಾವ ರೀತಿ ಹಿಂದೆ ಏನು ನಡೀತಿತ್ತು ಅನ್ನೋದನ್ನು ಅರ್ಚಕರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಆ ದೇವಸ್ಥಾನಕ್ಕೆ ಹೋಗೋಣ. ನೀವು ತಮ್ಮನಲ್ಲಿ ನೋಡಿದ ಹಾಗೆ ಈ ಸ್ಥಳಗಳಲ್ಲಿ ದೇವರು ನಡೆದಾಡುವುದು ನಿಜನಾ? ವಿಷ್ಣುನು ಗೋಪಾಲಕೃಷ್ಣನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದು ನಿಜನಾ? ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಹೌದು, ಇಲ್ಲಿ ಈಗಲೂ ಕೂಡ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ದೇವರುಗಳು ನಡೆದಾಡುವ ಶಬ್ದ, ಮಾತನಾಡುವ ಶಬ್ದಗಳು ಕೇಳಿ ಬರಿಸುವಂತಹ ಪುಣ್ಯ ಸ್ಥಳ ಈ ಬಾಲಕೃಷ್ಣ ದೇವಸ್ಥಾನ. ಈ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಈಗಲೂ ಕೂಡ ದೇವತೆಗಳು ಮಾತನಾಡುವುದು, ನಡೆದಾಡುವ ಶಬ್ದಗಳು ಕೇಳಿ ಬರುವಂತಹ ಏಕೈಕ ಪುಣ್ಯ ಸ್ಥಳ. ಈ ಸ್ಥಳ ಇರೋದು ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ. ಚನ್ನಪಟ್ಟಣದಿಂದ ಕಬ್ಬಾಳು ಮಾರ್ಗವಾಗಿ ಬಂದರೆ ಸಿಂಗರಾಜಿಪುರ ಎಂಬ ಗ್ರಾಮದಲ್ಲಿ ಈ ಗೋಪಾಲಕೃಷ್ಣನ ದೇವಸ್ಥಾನವಿದೆ. ಸುಮಾರು 1400 ವರ್ಷದ ಪುರಾತನ ದೇವಸ್ಥಾನ ಇದು. ಇದನ್ನು ಸ್ವತಃ ವಿಷ್ಣು ದೇವರೇ ಗೋಪಾಲಕೃಷ್ಣನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರುವುದಂತೂ ತುಂಬ ಒಳ್ಳೆಯದು. ಇದು ಅಮೃತಶಿಲೆಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ವಿಷ್ಣು ದೇವರೇ ಈ ದೇವಸ್ಥಾನದ ಗೋಪಾಲಕೃಷ್ಣನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರುವಂತೆ ಇಲ್ಲಿ ಶಾಸನ ಕೂಡ ಇದೆ ನೋಡಿ. ಇದೇ ಶಾಸನ. ಇದು ಸುಮಾರು 1400 ವರ್ಷದ ಪುರಾತನ ಕಾಲದ ದೇವಸ್ಥಾನ. ಈಗಲೂ ಕೂಡ ಹಾಗೆ ಇದೆ. ಅದು ಕೂಡ ಚನ್ನಪಟ್ಟಣದ ಸಿಂಗರಾಜಿಪುರ ಎಂಬ ಗ್ರಾಮದಲ್ಲಿದೆ. ಇದರ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹೋಗ್ಬೇಕಂದವರು ದಯವಿಟ್ಟು ಬಂದು ನೋಡಿ. ಇಲ್ಲಿ ನೀವು ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲಿ ದೇವತೆಗಳು ನಡೆದಾಡುವಂತಹ ಪುಣ್ಯ ಸ್ಥಳದಲ್ಲಿ ಅಮೃತ ಶಿಲೆಯಲ್ಲಿ ಇರುವಂತಹ ಗೋಪಾಲಕೃಷ್ಣನ ದೇವಸ್ಥಾನವನ್ನು ಬಂದು ನೀವು ಭೇಟಿ ಮಾಡಿ ದೇವರನ್ನು ದರ್ಶನ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಈ ದೇವಸ್ಥಾನ ಇಲ್ಲೂ ಕೂಡ ಒಂದು ಬೃಂದಾವನವಿದೆ. ಆ ಬೃಂದಾವನ ಯಾವುದು ಅಂತಂದರೆ, ಈ ಪ್ರತಿಷ್ಠಾಪನೆ ಮಾಡಿದಾಗ ಒಬ್ಬ ಅರ್ಚಕರನ್ನು ಸೃಷ್ಟಿಸಿದ್ರಂತೆ. ಅವರು 280 ವರ್ಷ ಬದುಕಿದ್ರಂತೆ. 280 ವರ್ಷದ ನಂತರ ಅವರು ಜೀವ ಸಮಾಧಿಯಾದಂತಹ ಬೃಂದಾವನ ಈಗಲೂ ಕೂಡ ನೋಡ್ಬೋದು. ಅದರಲ್ಲೂ ಕೂಡ ಮೆರವಣಿಗೆಯನ್ನು ಮಾಡ್ತಾರೆ. ಬೃಂದಾವನ ಮರದಲ್ಲಿ ಮಾಡಿ ಅದಕ್ಕೆ ರಥ ಥರ ಮಾಡಿ ಊರು ಕೇರಿಲೆಲ್ಲ ಮೆರವಣಿಗೆ ಥರ ಮಾಡಿ ಈಗಲೂ ಕೂಡ ವಿಜೃಂಭಣೆಯಿಂದ ಮಾಡುವಂತಹ ಬೃಂದಾವನ ಶಿಲೆ ಈಗಲೂ ಕೂಡ ಇದೆ. ಬನ್ನಿ, ಅದನ್ನು ಕೂಡ ತೋರಿಸ್ತೀನಿ. ಅದಕ್ಕೆ ಮೊದಲು ದೇವಸ್ಥಾನ ಒಳಗಡೆ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ಒಂದೊಂದು ಅಚ್ಚರಿಯಕರ ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂತಹ ವಿಗ್ರಹಗಳನ್ನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಚಕ್ರ ತಿರುಗಿಸುವಂತಹ ಈಗಲೂ ಕೂಡ ಇದೆ. ಇದು ಚೋಳರ ಕಾಲದ ಹಿಂದಿನ ಕಾಲದ್ದು, ಚೋಳರ ಕಾಲಕ್ಕಿಂತ ಹಿಂದಿನ ಕಾಲದ್ದು ಈ ದೇವಸ್ಥಾನ. ಯಾವ ರೀತಿ ಇದೆ ಅನ್ನೋದನ್ನು 1400 ವರ್ಷ ಅಂತ ಅಂದಾಜು ಹೇಳ್ತಾ ಇದ್ದಾರೆ. ಇಲ್ಲಿ ಅಂತಂದರೆ ನಾವು ಎಷ್ಟು ಪುಣ್ಯ ಮಾಡಿರಬೇಕು. ಈ ದೇವಸ್ಥಾನವನ್ನು ಈಗಲೂ ಕೂಡ ನೋಡ್ತಾ ಇದ್ದೀವಿ ಅಂತಂದರೆ ಯಾವ ಪುಣ್ಯ ಮಾಡಿರಬೇಕು ಅಲ್ವಾ? ಬನ್ನಿ ಈಗ ಒಳಗಡೆ ಹೋಗೋಣ. ಇಲ್ಲಿ ಬಂದು ಒಳಗಡೆ ನೋಡಿದ್ರೆ ಒಂಥರ AC ವಾತಾವರಣ ಇರೋದಿಲ್ವ, ಆ ಥರ AC ತಣ್ಣಗಿರುತ್ತೆ. ಒಂಥರ ಮೈ ರೋಮಾಂಚನವಾಗುತ್ತೆ. ಇಲ್ಲಿ ತೋರಿಸ್ತಾ ಇದೆ ನೋಡಿ, ಒಂದೊಂದು ಕಂಬಕ್ಕೂ ಒಂದೊಂದು ಚಿತ್ರ ಇದೆ. ಆ ಚಿತ್ರದ ಮಹಿಮೆ ಬಗ್ಗೆ ಹೇಳ್ತಾ ಹೋಗ್ತಾರೆ ನೋಡಿ. ಇದು ಮೆರವಣಿಗೆ ಮಾಡುವಂತಹ ಸ್ಥಳ. ಇದು ಲಕ್ಷ್ಮೀದೇವಿ ಒಳಗಡೆ ಬಳಿ ನೋಡಿ, ಅಮೃತ ಶಿಲೆಯಲ್ಲಿ ಮಾಡಿರುವಂತಹ ವಿಗ್ರಹ. ಅದು ಗೋಪಾಲಕೃಷ್ಣನ ವಿಗ್ರಹ. ಕೊಳಲು ನೋಡ್ತಾ ಇದ್ರಲ್ಲ, ನೋಡ್ತಾ ಇರೋಣ ಅನಿಸುತ್ತೆ ಅಂತಹ ದೇವಸ್ಥಾನ ಇದು. ತುಂಬ ಪವರ್ಫುಲ್ ಆದಂತಹ ದೇವಸ್ಥಾನ. ಏಕೆ ಅಂತಂದರೆ 1400 ವರ್ಷ ಅಂದರೆ ನಮ್ಮದು ಎಷ್ಟು ತಲೆಮಾರಾಗಿರಬಹುದು. ಎಂತೆಂಥವರು ಈ ದೇವಸ್ಥಾನಕ್ಕೆ ಬಂದು ಹೋಗಿರ್ಬೋದು. ಅಂಥ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಬಂದಿದ್ದೀನಿ.
ನೀವು ಕೂಡ ಬರ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಗೂಗಲ್ ಮ್ಯಾಪ್ ಹಾಕಿರ್ತೀನಿ, ನೋಡಿಕೊಂಡು ಬರ್ಬೋದು ಅಂಥ ದೇವಸ್ಥಾನ. ನೀವು ಕಬ್ಬಾಳು ಮಾರ್ಗವಾಗಿ ಬಂದರೆ, ಚನ್ನಪಟ್ಟಣದಿಂದ ಕಬ್ಬಾಳು ಮಾರ್ಗವಾಗಿ ಬಂದರೆ ಕಬ್ಬಾಳಿಂದ ಹಿಂದೆಗಡೆನೇ ಸಿಗುವಂಥ ಸಿಂಗರಾಜಪುರ, ಅಲ್ಲಿ ಕೇಳಿದ್ರೆ ಅವರೇ ಹೇಳ್ತಾರೆ ಅಂಥ ದೇವಸ್ಥಾನ ಇದು. ನೋಡಿ ಮೇಲ್ಛಾವಣಿ ಯಾವ ಥರ ಇದೆ, ಹಾಗೆಲ್ಲ ಕಲ್ಲಲ್ಲೇ ಮಾಡಿರುವಂತಹ ದೇವಸ್ಥಾನ. ಸಿಮೆಂಟೇ, ಆಗಿನ ಕಾಲದಲ್ಲಿ ಸಿಮೆಂಟೇ ಇದ್ದಿರಲಿಲ್ವಲ್ಲ, ಆ ಥರ ಯಾವ ರೀತಿ ಮಾಡ್ತಿದ್ರು, ಸಿಮೆಂಟ್ ಬಂದ ಮೇಲೆ ಮಾಡಿರುವಂಥ ಇವು ಸ್ವಲ್ಪ ಕಟ್ಟಡಗಳು ಕೂಡ ಇದೆ ಅಂಥ ದೇವಸ್ಥಾನ. ಇವರೇ ಅರ್ಚಕರು. ಸ್ವಲ್ಪ ಏನಕ್ಕೆ ಅವ್ರನ್ನ ಇಂಟ್ರೂವ್ ಮಾಡಲಿಲ್ಲ ಅಂತಂದರೆ, ಮಾತಾಡಿಸೋದು ಸ್ವಲ್ಪ ವಯಸ್ಸಾಗಿದೆ, ಮಾತಾಡೋಕ್ಕೆ ಆಗಲ್ಲ ಅವ್ರಿಗೆ, ಅದರಿಂದ ಅವರೇ ಬೇಡ ನಾನು ಮಾತಾಡೋಕ್ಕೆ ಆಗಲ್ಲ ಅಂತ ಹೇಳಿದ್ರು. ಅದರಿಂದ ಇಲ್ಲಿಗೆ ಬನ್ನಿ, ನೀವು ಕೂಡ ದೇವ್ರನ್ನ ನೋಡಬೇಕು ಅಂದರೆ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಬಂದು, ಏಕಾದಶಿಲಂತೂ ಇಲ್ಲಿ ವಿಜೃಂಭಣೆಯಾಗಿ ಮಾಡುವಂಥ ಪೂಜೆ ಕಾರ್ಯಗಳು ನಡೆಯುತ್ತೆ. ಏಕಾದಶಿಗಳಲ್ಲಿ ಪ್ರತಿ ತಿಂಗಳಿಗೆ ಏಕಾದಶಿ ಅಂತ ಬರುತ್ತೆ, 15 ದಿನಕ್ಕೊಂದ್ಸಲ ಬರುತ್ತಲ್ವ, ಅದರಲ್ಲಿ ತಿಂಗಳಿಗೊಂದ್ಸಲ ಏಕಾದಶಿನ ಇಲ್ಲಿ ಮಾಡ್ತಾರೆ. ತುಂಬ ವಿಜೃಂಭಣೆಯಾಗಿ ನಡೀತಾರೆ. ಅದಲ್ಲದೆ ಇಲ್ಲಿ ರಂಗಸ್ವಾಮಿ ಬೆಟ್ಟನೂ ಕೂಡ ಇದೆ ಇದೇ ಊರಲ್ಲಿ. ಅದನ್ನು ಒಂದು ವೀಡಿಯೋ ಮಾಡಿದ್ದೀನಿ, ದಯವಿಟ್ಟು ಆ ವಿಡಿಯೋನ ಬೇಕಾದ್ರೆ ನೋಡಿ, ಗೊತ್ತಾಗುತ್ತೆ. ಇಲ್ಲಿ ರಂಗಸ್ವಾಮಿ ಇದೆ, ಆಮೇಲೆ ಲಕ್ಷ್ಮೀ ದೇವಸ್ಥಾನವೂ ಕೂಡ ಈ ಸಿಂಗರಾಜಪುರದಲ್ಲಿದೆ. ಬಂದರೆ ನೀವು 3 ದೇವಸ್ಥಾನ ನೋಡ್ಬೋದು. ಒಂದು ದಿನ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ದೇವರ ದರ್ಶನ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಅಂಥ ಪುಣ್ಯ ಕ್ಷೇತ್ರಗಳಿದು ಸಿಂಗರಾಜಪುರ. ಕಬ್ಬಾಳಲ್ಲಿ ಮತ್ತೆ ಹೇಳ್ತಾಯಿದ್ದೀನಿ ನೋಡಿ, ಚನ್ನಪಟ್ಟಣದಿಂದ ಕಬ್ಬಾಳು ಮಾರ್ಗವಾಗಿ ಬಂದರೆ ಸಿಂಗರಾಜಪುರ ಎಂಬ ಗ್ರಾಮದಲ್ಲಿ ಈ 3 ದೇವಸ್ಥಾನಗಳಿದೆ. ಒಂದು ಗೋಪಾಲಕೃಷ್ಣ ದೇವಸ್ಥಾನ, ಒಂದು ರಂಗನಾಥ ಸ್ವಾಮಿ ದೇವಸ್ಥಾನ ಮತ್ತು ಲಕ್ಷ್ಮೀ ದೇವಸ್ಥಾನ, 3 ಕೂಡ ಒಂದೇ ಊರಲ್ಲಿ ಇದೆ. ಒಂದು ನೀವು ನೋಡ್ಬೋದು. ಇದು ಹಳೇ ಕಾಲದ್ದು. ಇನ್ನೊಂದು ರಂಗಸ್ವಾಮಿ ಬೆಟ್ಟ ಇದೆ, ಅದು ಕೂಡ ಹಳೇ ಕಾಲದ್ದು. ಲಕ್ಷ್ಮೀ ದೇವಸ್ಥಾನ ಈಗ ರೀಸೆಂಟಾಗಿ ಅಂತಂದರೆ ಅದು ಒಂದು 25 ವರ್ಷದಲ್ಲಿ ಜೀರ್ಣೋದ್ಧಾರ ಆಗಿ ಅದು ಕೂಡ ಚೆನ್ನಾಗಿದೆ ದೇವಸ್ಥಾನ. ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ, ಬನ್ನಿ. ವಿಡಿಯೋ ನಿಮಗೆ ಏನು ಅನ್ನಿಸ್ತು, ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.